ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪಟ್ಟಣದ ಭಾವನಾ ಮಠದಲ್ಲಿರುವ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಸಂಗಡಿಗರೊಂದಿಗೆ ಗೌರವ ಸಮರ್ಪಿಸಿದ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣಣ್ಣವರ್ ಭ್ರಾತೃತ್ವ ಹಾಗೂ ಸೌಹಾರ್ದತೆಯ ಪ್ರತೀಕವಾಗಿ ತಮ್ಮ ಛಾಪನ್ನು ಮೂಡಿಸಿರುವ ಅಪ್ರತಿಮ ಹೋರಾಟಗಾರ ಕೆಚ್ಚುದಿಯ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಪಟ್ಟಣದ ಭಾವನಾ ಮಠದ ಆವರಣದಲ್ಲಿರುವ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಶಿವಾಜಿ ಮಹಾರಾಜರ ಭಾರತದ ಕನಸು ನನಸಾಗಬೇಕಾದರೆ ಸೌಹಾರ್ದತೆಯಿಂದ ಬಾಳಬೇಕು, ಇದನ್ನು ಯುವಕರು ಅಳವಡಿಸಿಕೊಳ್ಳಬೇಕು, ಜೈ ಶಿವಾಜಿ ಜೈ ಭವಾನಿ ಎಂಬ ಘೋಷವಾಕ್ಯವನ್ನು ಘೋಷಣೆ ಮಾಡಿದ ಸೌಹಾರ್ದ ರಾಷ್ಟ್ರ ನಿರ್ಮಾಣಕ್ಕೆ ಒಗ್ಗಟ್ಟಾಗಬೇಕೆಂದು ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಂಜುನಾಥ್ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಿಗ್ಗಾವಿ ಪಟ್ಟಣದ ಅಧ್ಯಕ್ಷ ಚಂದ್ರು ಕೊಡ್ಲಿವಾಡ, ಮುಖಂಡ ವಸಂತ ಬಡ್ಡಿ, ಫಿರೋಜಿ ಕಾಮನಹಳ್ಳಿ, ಶಿವಾಜಿ ಮಹಾರಾಜರ ತಾಲೂಕು ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಶಿಗ್ಗಾವಿ ಪಟ್ಟಣದ ಭಾವನಾ ಮಠದ ಆವರಣದಲ್ಲಿರ್ತಕ್ಕಂಥ ಛತ್ರಪತಿ ಮಹಾರಾಜರ ಒಂದು ಪುತ್ಥಳಿಗೆ ಹೂಮಾಲೆ ಅರ್ಪಿಸುವ ಮೂಲಕ ಇವತ್ತಿನ ದಿನ ನಾವು ಪಟ್ಟಣದ ಯುವಕರು ಹಾಗೂ ಹಿರಿಯರು ಸೇರಿ ಇದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಛತ್ರಪತಿ ಮಹಾರಾಜರ ಒಂದು ದೇಶದ್ವೇಷಗಳು, ಅವರ ಒಂದು ಆಶಾಭಾವನೆಗಳನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಕೂಡಿಕೊಂಡು ದೇಶ ಕಟ್ಟುವ ಜೊತೆಗೆ ನಾವು ಸಾಮರಸ್ಯದ ಜೀವನಕ್ಕೆ ಕಾಲಿಡಬೇಕು ಅನ್ನುವಂಥ ಒಂದು ಸಂದೇಶ ಕೊಟ್ಟಂತ ಶಿವರ ನಮ್ಮ ಮಹಾರಾಜರು ಅವರ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಒಗ್ಗೂಡಿಸಿಕೊಂಡು ಒಟ್ಟಾಗಿ ಇರುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಶಿವಾಜಿ ಮಹಾರಾಜರು ಈ ಹಿಂದೆ ನಮ್ಗೆ ಹೋರಾಟದ ಒಂದು ರೂಪುರೇಷೆಗಳನ್ನ ಎಲ್ಲ ಒಂದು ಸಮುದಾಯಕ್ಕೆ ಕೊಟ್ಟಿದ್ದು, ದೇಶದ ಭದ್ರತೆ ಹಾಗೂ ಊರಿನ ಭದ್ರತೆ ಅಂತ ಬಂದಾಗ ನಾವು ಗಟ್ಟಿ ಧ್ವನಿಯಿಂದ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಕಾರ್ಯ ನಮ್ಮಿಂದ ಆಗಬೇಕು ಅನ್ನುವಂಥ ಒಂದು ಹೇಳಿಕೆ ಕೊಡ್ತಾ, ಜೊತೆಗೆ ಯುವಕರು ಈ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ದೇಶದ ಒಂದು ಭದ್ರತೆಗೆ ಕೆಲಸ ಕಾರ್ಯಗಳು ಮಾಡುವಂತಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸಮಿತಿ ಅಧ್ಯಕ್ಷರು ಹಾಗೂ ಇಲ್ಲೆಲ್ಲ ಕೂಡಿದಂಥ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ.